ಇವತ್ತು ಇವರು ಏನೋ ಮುಖಕ್ಕೆ ಒಳಗಾಗಿ ಕ್ರಿಕೆಟ್ ಮುಖಕ್ಕೆ ಒಳಗಾಗಿ ಒಂದಿಷ್ಟು ವಿಚಾರ ಮಾಡಲಾರ್ದ ಒಪ್ಪಿಗೆ ಕೊಟ್ಬಿಟ್ರು. ಅದು ದುರಂತ ಹಿಂಗೆ ಆಗ್ತಂತ ಅವರು ಕನಸು ಕಂಡಿರಲಿಲ್ಲ ಅನ್ನೋದು ಅಷ್ಟ ಸತ್ಯದ ಆಗಿ ಹೋಯಿತು. ಆದರೆ ಇವರ ನಿರ್ಲಕ್ಷ್ಯತನದಿಂದ ಇವರೆಲ್ಲರ ಗಡಿಬಿಡಿಯಿಂದ ಇದು ಆದಿದ್ದು ಮಾತ್ರ ಎಂದೂ ಮರಿಲಿಕ್ಕೆ ಆಗದಂಥ ವಿಷಯ. ಇಂಥದ್ದು ಇನ್ನು ಮುಂದೆ ಆಗಬಾರ್ದು ಅನ್ನೋದು ಒಂದು, ಇವ್ರಿಗೆ ಒಂದಿಷ್ಟು ಶಿಕ್ಷೆ ಆಗಲೇಬೇಕು ಅನ್ನೋದು ಜನರ ಅಭಿಪ್ರಾಯವೂ ಹೌದು. ಯಾಕಂದ್ರೆ ಇಂಥ ಘಟನೆಗಳು ಮೇಲೆ ಘಟಿಸ್ತಾ ಇರ್ತಾವೆ. ಎಷ್ಟೋ ಸಲ ಇದೊಂದೇನು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಂತೇಳಿ ಹೊರಗೆ ಬಂತದೆ. ಇಂಥ ಅನೇಕ ಘಟನೆಗಳು ಅಲ್ಲೇ ಮುಚ್ಚಿ ಹೋಗೋದು ನಾವು ನೋಡ್ತಾ ಇರ್ತೀವಿ. ಯಾಕಂದ್ರೆ ಬಡವಗೆ ಧ್ವನಿ ಇಲ್ಲ, ಅವಾಗ ದುಡ್ಡಿಲ್ಲ, ಹೋಗಿ ಕೇಳುವಂಥ ಶಕ್ತಿ ಇಲ್ಲ, ಅವನ ಕಡೆ ನಮ್ಮಂಥ ಮೀಡಿಯಾ ಪರ್ಸನ್ಸ್ ಹೋಗಿ ಭೇಟಿಯಾಗಿ ಮಾತಾಡೋದಿಲ್ಲ ಅನ್ನೋಂಥ ದುರಂತಗಳು ಈ ದೇಶದಲ್ಲಿದ್ದಾವೆ. ಅದೇನೋ ಆಗಲಿ, ಈ ಸಂಘಟಕರು ಮತ್ತು ಪೊಲೀಸರು ಇವ್ರ ಶಿಕ್ಷೆ ಆಗಬೇಕು ಅನ್ನೋದು ಒಂದು ಮೊದಲನೇದು ಮಾತು. ಇನ್ನು ಎರಡನೇದಾಗಿ ಕೆಲವೊಂದು ಶಿಫಾರಸುಗಳು ನಮ್ಮ ಈ ಆಯೋಗ, ಕುನಾರ್ ಅವರ ಆಯೋಗ ಮಾಡಿದ. ಏನಪ್ಪ ಅಂತಂದ್ರೆ ಅದರಲ್ಲೂ ಮುಖ್ಯವಾಗಿ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರಬಹುದಾದ ಕಾರ್ಯಕ್ರಮಗಳನ್ನು ಸೂಕ್ತ ಸ್ಥಳಗಳಲ್ಲಿ ಆಯೋಜಿಸಬೇಕು ಅನ್ನೋ ಮೊದಲನೇ ಸಲಹೆ ಕೊಟ್ಟದು. ಸೂಕ್ತ ಜಾಗ ಬಂದ್ರೆ ಅದು ಸಣ್ಣದೊಂದು ಜಾಗ ಆಗಿರಬಾರ್ದು, ದೊಡ್ಡ ಜಾಗ ಇರಬೇಕು, ಫ್ರೀ ಇರಬೇಕು, ಅಲ್ಲಿ ಕಿರಿಕಿರಿ ಆಗಿರ್ಬಾರ್ದು ಯಾವುದೇ ರೀತಿಯಿಂದ. ಅಂಥ ಯಾವುದೇ ಸ್ಥಳ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಪೂರಕವಾಗಿರಬೇಕು. ಅಂತಾರಾಷ್ಟ್ರೀಯ ಮಾನದಂಡಗಳಿದಾವೆ ಕೆಲವೊಂದು ಕಾರ್ಯಕ್ರಮ ಮಾಡೋದಕ್ಕಾಗಿ ಆ ನೆಲೆಗಟ್ಟಿನಲ್ಲಿ ಮಾಡಬೇಕಂತ ದೊಡ್ಡ ಕಾರ್ಯಕ್ರಮ ಇಂಥವೆಲ್ಲ ಶಿಕ್ಷಕರೇ ಮಾಡೋಕ್ಕೆ ಹೋಗಬಾರ್ದು ಅನ್ನುವಂಥ ಮೊದಲನೇ ಸಲಹೆಯನ್ನು ನಮ್ಮ ಕುಲಾರ್ ಅವರು ನೀಡಿದ್ದಾರೆ. ಆಮೇಲೆ ವಿಶೇಷ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಸಂಭಾವ್ಯ ಜನಸಂದಣಿ ಮತ್ತು ಅಪಾಯವನ್ನು ಗಣನೆಗೆ ತೆಗೆದುಕೊಂಡು ಆ್ಯಂಬುಲೆನ್ಸ್ಗಳನ್ನು ನಿಲ್ಲಿಸಬೇಕು. ಹೌದು, ಇಂಥ ಘಟನೆ ನಡೀತದೆ ಅಂದಾಗ ಪೊಲೀಸ್ ಮೊದಲು ಅಲರ್ಟ್ ಇರಬೇಕು. ಅಲರ್ಟ್ ಇದೆ, ಎಷ್ಟು ಜನ ಕೊಡ್ತಾರ, ಏನು ಎಂತು ಅಂದ್ರೆ ಮಿನಿಮಮ್ ಒಂದು ವಾರದ ಮೊದಲು ಡಿಸೈಡ್ ಮಾಡಿ ಸಂಘಟಕರು ಇದ್ರ ಬಗ್ಗೆ ವಿವರಣೆ ಕೊಡಬೇಕಲ್ಲ. ಯಾರು ಬರ್ತಾ ಇದ್ದಾರೆ, ಏನು ಎಂತು. ಅದರಲ್ಲೂ ಸೆಲೆಬ್ರಿಟಿಗಳು ಬಂದ್ರಪ್ಪ ಅಂತಂದ್ರೆ ಜನ ಕೊಡ್ತಾರೆ. ಮತ್ತು ಅದು ಕೂಡಿಸೋದು ಹೆಂಗೆ, ಏನು ಅಂತ ಅನ್ನೋದು ಮೊದಲು ಇಡಬೇಕು. ಯಾಕಂದರೆ ಇವತ್ತು ವಿರಾಟ್ ಕೊಹ್ಲಿ ಮತ್ತು RCB